ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆರಾಯನ ಅಬ್ಬರ ರಾಜ್ಯದಾದ್ಯಂತ ಬಲು ಜೋರಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಅಬ್ಬರದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನದಿ ಮತ್ತು ಜಲಾಶಯಗಳು ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಒಂದ್ ಕಡೆ ಸಂತಸ, ಮತ್ತೊಂದು ಕಡೆ ಆತಂಕದ ವಾತಾವರಣ ಸಹಜವಾಗಿ ಇರುತ್ತೆ. ಕಾರಣ ಪ್ರವಾಹದ ಪರಿಸ್ಥಿತಿನ ಬಹುತೇಕ ಜಿಲ್ಲೆಗಳು ಅನುಭವಿಸ್ತಾ ಇದೆ. ಬಿಡುವು ಕೊಟ್ಟಿದ್ದ ಮಳೆರಾಯನ ಅಬ್ಬರ ಮತ್ತೆ ಶುರುವಾಗಿದೆ ರಾಜ್ಯದಾದ್ಯಂತ ಇವತ್ತು ಮತ್ತು ನಾಳೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮುಂದಿನ 10 ದಿನಗಳಲ್ಲಿ ರಾಜ್ಯದಲ್ಲಿ ವರುಣಾರ್ಭಟ ಆಗುವುದು ಫಿಕ್ಸ್. ಇವತ್ತು ನಾಳೆ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದ್ದು, ನಾಳೆ ಕರಾವಳಿ ಭಾಗದಲ್ಲಿ ಮಳೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಯದಂತೆ ಕೂಡ ಎಚ್ಚರಿಕೆ ಕೊಡಲಾಗಿದೆ. ಕಾರಣ ಮಳೆ ಆಗುವ ಸಂದರ್ಭದಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಸ್ವಲ್ಪ ಜಾಸ್ತಿ ಆಗಿ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಮೀನುಗಾರರು ಅಲರ್ಟ್ ಆಗಿರಿ, ಯಾರು ಕೂಡ ಸಮುದ್ರಕ್ಕೆ ಇಳಿಬೇಡಿ 2 ದಿನ ಅಂತ ಅಲ್ಲಿನ ಜಿಲ್ಲಾಡಳಿತ ಕೂಡ ಸೂಚನೆ ಕೊಟ್ಟಿದೆ. ಎನಿವೆ, ಈ ಭಾಗದಲ್ಲೆಲ್ಲ ಪ್ರವಾಹದ ಪರಿಸ್ಥಿತಿ ತೀರಾ ಕಡಿಮೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಪ್ರವಾಹದ ಪರಿಸ್ಥಿತಿ ಇರುತ್ತೆ. ಜಲಾಶಯಗಳು ಭರ್ತಿಯಾಗಿದೆ, ನದಿಗಳಿಗೆ ಜೀವ ಕಳೆ ಬಂದಿದೆ. ಅದರ ಜೊತೆಗೆ ಪ್ರವಾಹದ ಆತಂಕವನ್ನ ಕೂಡ ಜನ ಫೇಸ್ ಮಾಡಬೇಕಾಗಿದೆ.